ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ಸೊ ನಾನು ಮನೆಯಲ್ಲಿ ನನ್ನ ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ನ ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಸೊ ನಾನು ಬಂದುಬಿಟ್ಟು ಫ್ಲಿಪ್ಕಾರ್ಟಿಂದ ಇದನ್ನು ತೊಗೊಂಡಿದ್ದೀನಿ. ಇದು ಹೇರ್ ಕಲರು. ಇದು ಕಂಪ್ಲೀಟ್ ನ್ಯಾಚುರಲ್ ಹೇರ್ ಕಲರ್ ಆಗಿರುತ್ತೆ. ಮಿಕ್ಸಡ್ ಫ್ರೂಟು, ಯಾವುದೇ ಕೆಮಿಕಲ್ ಇರೋದಿಲ್ಲ. ಸೊ ಇದನ್ನು ಪರ್ಚೇಸ್ ಮಾಡಿ ಆಲ್ಮೋಸ್ಟ್ 6 ತಿಂಗಳಾಗಿದೆ. ಸೊ 3 ಮಂತ್ಸ್ಗೊಂದ್ಸಲ ನಾನು ಹೇರ್ ಕಲರ್ ಹಾಕ್ತೀನಿ. ಸೊ ಅಷ್ಟು 3 ಮಂತ್ಸ್ವರೆಗೂ ಬರುತ್ತೆ ಇದು ಹೇರ್ ಕಲರು. ನೀವು ಎಷ್ಟೇ ಸಲ ಹೇರ್ ವಾಶ್ ಮಾಡಿದ್ರೂ ಕಲರ್ ಹೋಗೋದಿಲ್ಲ. 3 ಮಂತ್ಸ್ ಆದಮೇಲೆ ಮತ್ತೆ ನಾರ್ಮಲು ಬ್ಯಾಕ್ ಟು ವೈಟ್ ಹೇರ್ ಅನ್ನೋ ಥರ ಬಂದುಬಿಡುತ್ತೆ. ಸೊ ಈ ಥರ 2 ಬಾಟಲ್ ಕೊಟ್ಟಿರ್ತಾರೆ. ಎರಡನ್ನೂ ನೀವು ಸಮ ಪ್ರಮಾಣದಲ್ಲಿ ಹಾಕೋಬೇಕಾಗುತ್ತೆ. ಫ್ರೆಂಡ್ಸ್, ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ನಾನು ಡೈಲಿ ವ್ಲಾಗ್ಸ್ ಹಾಕ್ತಾನೆ ಇರ್ತೀನಿ. ಸೊ ನಿಮ್ಮ ಸಪೋರ್ಟಿಂದ ನನಗೆ ಇನ್ನೂ ಮೋಟಿವೇಶನ್ ಆಗಿ ಇನ್ನೂ ಚೆನ್ನಾಗಿ ಒಳ್ಳೆ ವ್ಲಾಗ್ಸ್ನ ಹಾಕ್ತೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಒಂದು ಒಳ್ಳೆ ಕ್ವಿಕ್ಕಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಬಂದ್ಬಿಟ್ಟು ಫ್ಲಿಪ್ಕಾರ್ಟಲ್ಲಿ ನಿಮ್ಗೆ ಲಿಂಕ್ ಬೇಕಾದ್ರೆ ಕೇಳಿ, ನಾನು ಲಿಂಕ್ ಕಳಿಸ್ತೀನಿ. ಸೊ ನ್ಯಾಚುರಲ್ ಆಗುತ್ತೆ, ಫ್ರೂಟ್ಸ್ ಮಿಕ್ಸು ನ್ಯಾಚುರಲ್ ಆಗಿರುತ್ತೆ. ಸೊ ಯಾವುದೇ ರೀತಿ ಕೆಮಿಕಲ್ ಇರೋದಿಲ್ಲ, ಯಾವುದೇ ರೀತಿ ಎಫೆಕ್ಟ್ ಕೂಡ ಆಗಲ್ಲ ನಿಮಗೆ. ಈ ಇಂಡಿಕಾ ಏರೆಲ್ಲ ಹಾಕ್ದಾಗಿದ್ದಂಗೆ ನನಗೆ ಹಿಂಗೆ ಆಗಿದ್ದು, ಯಾಕಾದರೂ ಹಾಕಿದ್ವು ಅನ್ನಿಸ್ತಿದೆ. ಸೊ ಅದು ಹಾಕ್ದಾಗಿನ ವೈಟ್ ಕೂದಲು ಜಾಸ್ತಿನೇ ಆಗ್ತದೆ ಹೊರತು ಕಮ್ಮಿ ಅಂತೂ ಆಗ್ತಾಯಿಲ್ಲ. ರೈಟ್ ಯಾರು ಇಂಡಿಕಾ ಹಾಕೋಬೇಡಿ. ಸೊ ಮೆಹಂದಿ ಕೂಡ ಹಾಕ್ತೀನಿ. ಆ ಮೆಹಂದಿ ಹಾಕೋದ್ರಿಂದ ಏನಂದರೆ ಒಂದು 15-20 ದಿನ ಗ್ರೇ ಹೇರ್ ಸ್ವಲ್ಪ ಹೈಡ್ ಮಾಡುತ್ತೆ ಅಷ್ಟೇ. ಸೊ ಅದು ಪರ್ಮನೆಂಟ್ ಇರೋದಿಲ್ಲ. ಸೊ ಈ ಹೇರ್ ಕಲರ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 3 ಮಂತ್ಸ್ವರೆಗೂ ಇರುತ್ತೆ. ಸೊ ಹಾಗಾಗಿ ನಾನು ಹೇರ್ ಕಲರ್ ಹಾಕಲೇಬೇಕು, ಆಪ್ಷನ್ ಇಲ್ಲ ನನಗೆ. ಸೊ ಅದಕ್ಕೆ ಮುಂಚೆ ಗ್ಲೌಸ್ ಹಾಕೊಂಡಿದ್ದೀನಿ. ಹೇರ್ ಕೂಡ ತುಂಬ ಉದ್ದ ಇತ್ತು, ಆ ಹೇರ್ ಕೂಡ ಕಟ್ ಮಾಡಿಸ್ಬಿಟ್ಟೆ ನಾನು. ಸೊ ಬನ್ನಿ ಈಗ ಸ್ಟೆಪ್ ಬೈ ಸ್ಟೆಪ್ಪು ಕಲರ್ ಹಾಕ್ಕೊಳ್ಳೋಣ. ಸೊ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಹೇರ್, ವೈಟ್ ಹೇರ್ ಅಂತ ನೋಡ್ತಾ ಇದ್ದೀರಾ. ಸೊ ಎಲ್ಲ ಆಲ್ಮೋಸ್ಟ್ ನನಗೆ ವೈಟ್ ಹೇರ್ಸೇ ಬಂದ್ಬಿಡುತ್ತೆ ಒಳಗಡೆ. ಸೊ ಮೇಲ್ಮೇಲೆ ಕಾಣೋದಿಲ್ಲ, ಬಟ್ ಒಳಗಡೆ ಮಾತ್ರ ತುಂಬ ವೈಟ್ ಹೇರ್ಸ್ ಇದೆ. ಸೊ ಹಾಗಾಗಿ ಹೇರ್ ಕಲರ್ ಹಾಕಲೇಬೇಕು ನಾನು. ಸೊ ಈಗ ಸ್ಟೆಪ್ ಬೈ ಸ್ಟೆಪ್ಪು ಹೇರ್ ಕಲರ್ ಹಾಕ್ತಾ ಇದ್ದೀನಿ. ಬುಡಕ್ ಮಾತ್ರ ಹಾಕ್ತೀನಿ ನಾನು, ಫುಲ್ ಹೇರ್ಗೆ ಹಾಕಲ್ಲ. ಯಾಕಂದ್ರೆ ನನ್ನ ಬುಡದಲ್ಲಿ ಮಾತ್ರ ವೈಟ್ ಹೇರ್ ಇರೋದು. ಅಂಡ್ ವೈಟ್ ಹೇರ್ ಇರೋದ್ರಿಂದ ಯಾವಾಗಲೂ ಹೇರ್ ಒಂಥರ ಕೆರ್ತಾ ಆಗ್ತಾ ಇರುತ್ತೆ. ನಿಮಗೂ ಹಾಗೇನೋ ಅನ್ಸದಿ ನನಗೆ ಕಮೆಂಟ್ ಮಾಡಿ. ಸೊ ಹಾಗಾಗಿ ನಾನು ಹೇರ್ ಕಲರ್ ಒಂದು 3 ಮಂತ್ಸ್ಗೊಂದ್ಸಲ ಹಾಕ್ತೀನಿ. ಸೊ ಇವಾಗ ಹೇರ್ ಕಲರ್ ಹಾಕಿ ಆಲ್ಮೋಸ್ಟ್ ಒಂದು 4 ಮಂತ್ಸ್ ಆಗಿದೆ. ಅದಕ್ಕೋಸ್ಕರ ಎಲ್ಲ ವೈಟ್ ಹೇರ್ಸ್ ಹಂಗಂಗೆ ಕಾಣ್ತಾ ಇತ್ತು. ಫ್ರೆಂಡ್ಸ್, ಚಿಕ್ಕ ಏಜೆಲ್ಲ ಹೇರ್ ಕಲರ್ ಹಾಕೋತಾ ಇದ್ರಿ, ಏನೋ ಒಂಥರ ಅಜ್ಜಿ ತರ ಫೀಲ್ ಆಗುತ್ತೆ ನನಗಂತೂ. ದಯವಿಟ್ಟು ಯಾರು ಹೇರ್ ಕಲರ್ ಸ್ಟಾರ್ಟ್ ಮಾಡಕ್ ಹೋಗ್ಬೇಡಿ. ಸ್ಟಾರ್ಟ್ ಮಾಡಿದ್ರೆ ಲೈಫ್ ಲಾಂಗ್ ಹಾಕ್ತಾನೇ ಇರಬೇಕು, ಅದೇ ಪ್ರಾಬ್ಲಮ್. ಫ್ರೆಂಡ್ಸ್, ನಾನು ಈ ವಿಡಿಯೋಗೆ ಯಾವುದೇ ರೀತಿ ಫಿಲ್ಟರ್ ಹಾಕಿಲ್ಲ. ಸೊ ಮಿರರ್ ಹತ್ರ ಲೈಟ್ ಹಾಕಿರೋದ್ರಿಂದ ಆ ಥರ ಬ್ರೈಟಾಗಿ ಕಾಣ್ತಾ ಇದೆ ಅಷ್ಟೇ. ನಾವು ಪಾರ್ಲರ್ಗೆ ಹೋಗಿ ಹೇರ್ ಕಲರ್ ಹಾಕ್ಬೇಕಂದ್ರೆ ಆಲ್ಮೋಸ್ಟ್ 1800 - 2000 ಕೊಡಬೇಕಾಗುತ್ತೆ. ಸೊ ಎಲ್ಲ ಆಲ್ಮೋಸ್ಟ್ ಹೆಣ್ಮಕ್ಳು ಮನೆಯಲ್ಲಿರೋರು ನೀವೇ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಈಗ ನೋಡಿ, ನಾನು ಮೊನ್ನೆಯಿಂದ ಐರನ್ ಮಾಡಿದ್ನಲ್ಲ, ಒಂದು 46 ಸಿಲ್ಕ್ ಸ್ಯಾರೀಸ್ನ ಐರನ್ ಮಾಡಿದ್ದೀನಿ. ಅದೇ ನಾವು ಆಚೆ ಕಡೆ ಐರನ್ ಕೊಟ್ಟರೆ ಎಷ್ಟು ಕೊಡಬೇಕಾಗುತ್ತೆ ಹೇಳಿ? ಮ್ಯಾಕ್ಸಿಮಮ್ ಒಂದು 5,000 - 6,000 ಆದರೂ ಕೊಡಬೇಕಾ? ಸೊ ನಮ್ಮ ಹಸ್ಬೆಂಡ್ ಹೇಳಿದೆ, ದುಡ್ಡು ಉಳಿಸಿದ್ದೀನಿ ನೋಡು ಅಂತ. ಅದಕ್ಕೆ ಅವರು ಇದೇ ಖುಷಿಗೆ ಇನ್ನೊಂದು 2 ಸಾರಿ ತಗೋಬೋದು, ದುಡ್ಡು ಕೊಡ್ತೀನಿ ಅಂತ ಕಾಮಿಡಿ ಮಾಡ್ತಾಯಿದ್ರು. ಯಾಕೋ ಮೊನ್ನೆ ತಾನೇ ತಂದಿದ್ದೀನಿ, ಯಾವ ಸ್ಯಾರಿಗಳು ಬೇಡ ಅಂತ ನಾನು ಸುಮ್ಮನೆ ಅದೇ. ದಯವಿಟ್ಟು ಮನೆಯಲ್ಲಿ ಹೆಣ್ಮಕ್ಳು ಆದಷ್ಟು ನೀವೇ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಈಗ ನಾನು ಐಬ್ರೋ ಕೂಡ ನಾನೇ ಮಾಡ್ಕೋತೀನಿ. ನಾನು ಯಾವ ಪಾರ್ಲರ್ಗೂ ಹೋಗೋದಿಲ್ಲ. ಫೇಸ್ ಪ್ಯಾಕ್ ಆಗಲಿ, ಫೇಶಿಯಲ್ ಆಗಲಿ ಎಲ್ಲ ನಾನೇ ಮಾಡ್ಕೋತೀನಿ. ಏನು ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಕು, ದುಡ್ಡಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಅವ್ರಿಗೆ ಹೋಗಿ ಕೊಡೋದಲ್ಲ ಅಂತ. ಪಾಪ ಅವ್ರಿಗೂ ವ್ಯಾಪಾರ ಆಗಬೇಕು.
ಸೊ ಬರೋರು ಹೆಣ್ಮಕ್ಳು ನೀವೇ ಹಾಕೊಳ್ಳಿ. ಈಗ ಆಫೀಸ್ಗಳಿಗೆ ಹೋಗೋದಾದ್ರೆ ಅವ್ರಿಗೆ ಟೈಮ್ ಇರಲ್ಲ ಮನೆಗೆ ಹಾಕೊಳ್ಳೋಕೆ, ಅದಕ್ಕೋಸ್ಕರ ಅವ್ರು ಹೋಗ್ತಾರೆ ಪಾರ್ಲರ್ಗೆ. ಮನೇಲಿರೋರು ನಾವೇ ಹಾಕೋಬೋದಲ್ಲ, ಏನು ಪ್ರಾಬ್ಲಮ್ಮು. ಇವಾಗ ಈ ಸೈಡ್ ಎಲ್ಲ ಕವರ್ ಆಯಿತು. ಈಗ ಈ ಸೈಡು ಮತ್ತೆ ಈ ಥರ ಕ್ರಾಸ್ ತೆಗೆದ್ಬಿಟ್ಟು ಕಂಪ್ಲೀಟಾಗಿ ಹಚ್ಕೋತೀನಿ. ಸೊ ಯಾರಿಗಾದ್ರೂ ಲಿಂಕ್ ಬೇಕಾದ್ರೆ ಇದೆ, ಪ್ರಮೋಷನ್ ಅಲ್ಲ, ನಾನು ಪ್ರಮೋಷನ್ ಮಾಡೋಷ್ಟು ಇನ್ನೂ ದೊಡ್ಡ ಯೂಟ್ಯೂಬರ್ ಆಗಿಲ್ಲ. ಸೊ ನಾನು ಪರ್ಸನಲ್ ಆಗಿ ಯೂಸ್ ಮಾಡೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ. ಯಾರಿಗಾದ್ರೂ ಲಿಂಕ್ ಬೇಕಾದ್ರೆ ಕೇಳಿ, ನಾನು ಕಳ್ಸ್ಕೊಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಂಡ್ ಯಾವುದೇ ಕೆಮಿಕಲ್ ಯೂಸ್ ಮಾಡಿಲ್ಲ ಇವರು, ಎಲ್ಲ ನ್ಯಾಚುರಲ್ ಆಗಿರುತ್ತೆ. ಕಂಪ್ಲೀಟ್ ಫ್ರೂಟ್ಸ್ ಹೇರ್ ಕಲರ್ ಆಗಿರುತ್ತೆ ಇದು. ಅಂಡ್ ವರ್ಕ್ ಈಗ ಒಂದು 3 months ಆದರೂ ನಿಮಗೆ ಬರುತ್ತೆ ಹೇರ್ ಕಲರ್ ಕಂಟಿನ್ಯೂಸ್ ಆಗಿ. ನೀವು ಎಷ್ಟೇ ಸಲ ಹೇರ್ ವಾಶ್ ಮಾಡಿದ್ರು ಸೊ ಕಲರ್ ಹಾಗೆ ಇರುತ್ತೆ. ನಾನು ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಗ್ರೇ ಕಂಪ್ಲೀಟ್ ಹೈಡ್ ಆಗಬೇಕಂದ್ರೆ ನಮಗೆ ಬ್ಲ್ಯಾಕ್ ಕಲರೇ ಬೇಕಾಗುತ್ತೆ. ನೋಡಿ ಈಗ ಮುಂದೆ ಇರೋದೆಲ್ಲ ಕಲರಿಂಗ್ ಆಯಿತು. ಸೊ ಫುಲ್ ಇಲ್ಲಿವರೆಗೂ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಮುಂದೆ ಇರೋದು ಹೇಗಪ್ಪ ಮಾಡ್ಕೊಳ್ಳೋದಂದ್ರೆ, ಮನೇಲಿ ಯಾರಾದರೂ ಇದ್ದರೆ ಹೆಲ್ಪ್ ತೊಗೊಳ್ಳಿ ಅಥವಾ ನೀವೇ ಮಾಡ್ಕೊಳ್ಳಿ, ನೋಡಿ ತೋರಿಸ್ಕೊಡ್ತೀನಿ ನಾನು. ಜಸ್ಟ್ ಒಂದು ಕೂನ್ ತೊಗೊಂಡು ಮಾಮೂಲಿ ಮೇಲೆ ನೀವು ಹೇಗೆ ಮಾಡ್ಕೊಂಡು ಹಾಗೆ ಮುಂದೆ ಕ್ರಾಪ್ ತೊಗೊಂಡು ಜಸ್ಟ್ ಹಿಂಗೆ ಹಚ್ಕೊಳ್ಳಿ. ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ಕೂಡ ನಾನೇ ಹಚ್ಕೋತಿದ್ದೆ, ನಾನೇ ಎಲ್ಲ ಮಾಡ್ಕೋತಿದ್ದೆ. ಯಾವುದಕ್ಕೆ ಆಗಲಿ ನಾನು ಪಾರ್ಲರ್ಗೆ ಹೋಗ್ತಾ ಇರಲಿಲ್ಲ. ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋಬೋದು. ಅದೇ ದುಡ್ಡಲ್ಲಿ ಚಿನ್ನನೋ ಅಥವಾ ನಿಮ್ಗೆ ಏನು ಬೇಕೋ ಅದು ತಗೋಬೋದು, ಅಥವಾ ಸೇವಿಂಗ್ಸ್ ಮಾಡ್ಕೊಂಡು ಇಟ್ಕೋಬೋದು. ನೀವೇನು ಪ್ರೊಫೆಷನಲ್ ಬ್ಯೂಟಿಷಿಯನ್ ಅಲ್ಲ, ನೀವು ಹೆಂಗೆ ಬರುತ್ತೋ ಹಂಗೆ ಮಾಡ್ಕೊಳ್ಳಿ. ಸೊ 1-2 ಸಲ 3 ಸಲ ಮಿಸ್ಟೇಕ್ ಆಗುತ್ತೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಅವರು ಕೂಡ ಹಾಗೆ ಅಲ್ವಾ ಫ್ರೆಂಡ್ಸ್. ಈಗ ಕಂಪ್ಲೀಟ್ ಆಯಿತು ಎಲ್ಲನೂ ಒಂದು ಕಡೆಯಿಂದ. ಸೊ ಕೂನಲ್ಲಿ ಬಾಚ್ಕೋತಾ ಇದ್ದೀನಿ. ನಾವು ಬಾಚೋದ್ರಿಂದ ಸೊ ಕವರ್ ಆಗುತ್ತೆ. ಇನ್ನೆಲ್ಲಾದರೂ ವೈಟ್ ಹೇರ್ ಇದ್ರೆ ಅದಕ್ಕೂ ಹೋಗಿ ಕಲರು ಅಟ್ಯಾಚ್ ಆಗುತ್ತೆ. ಸೊ ಕಂಪ್ಲೀಟ್. ಆ್ಯಂಡ್ ಇದೇನು ಬಟ್ಟೆಗಳಿಗೆ ಆಗಲ್ಲ, ಸೊ ತಲೆ ಕೆಡ್ಸ್ಕೊಬೇಡಿ ಬಟ್ಟೆಗೆ ಆಗ್ಬಿಡುತ್ತೆ ಅಂತ. ಬಟ್ಟೆಗೆ ಆಗಲಿ ಸ್ಕಿನ್ಗೆ ಆಗಲಿ ಏನೂ ಆಗೋದಿಲ್ಲ. ಸೊ ಕಂಪ್ಲೀಟಾಗಿ ಒಂದು ಕಡೆಯಿಂದ ಬಾಚ್ಕೊಂಡು ಇನ್ನೂ ಸ್ವಲ್ಪ ಉಳಿದಿದೆ, ಅದನ್ನು ನಾನು ಮೇಲೆ ಹಾಕೋತೀನಿ. ಸೊ ಕಂಪ್ಲೀಟ್ ಹೇರ್ಗೇನು ಹಾಕಲ್ಲ, ಯಾಕಂದರೆ ಹೇರ್ ಆಲ್ಮೋಸ್ಟ್ ಬ್ಲ್ಯಾಕೇ ಇದೆ, ಹೇರ್ಗೇನು ಅವಶ್ಯಕತೆ ಇಲ್ಲ. ಸೊ ಇನ್ನೂ ಸ್ವಲ್ಪ ಇಷ್ಟು ಮಿಕ್ಕಿದೆ, ಇದನ್ನು ನಾನು ಸುಮ್ಮನೆ ಮೇಲೆ ಹಾಕೋತೀನಿ. ಮೇಲ್ಮೇಲೆ ಹಾಕಾದ್ಮೇಲೆ ಇನ್ನೊಂದ್ಸತಿ ನೀವು ಆ ಗಂಟು ಬಿಚ್ಚಿ ಇನ್ನೊಂದ್ಸತಿ ಬಾಚ್ಕೊಳ್ಳಿ. ಸೊ ಹಾಗಾಗಿ ಕಂಪ್ಲೀಟ್ ಕವರ್ ಆಗುತ್ತೆ, ಯಾವುದು ಒಂದು ಸಣ್ಣ ವೈಟ್ ಹೇರ್ ಕೂಡ ಇರೋದಿಲ್ಲ. ಇಷ್ಟೇ ಫ್ರೆಂಡ್ಸ್. ಇಷ್ಟು ಮಾಡೋದಕ್ಕೆ ನಾವು 1000 ರೂಪಾಯಿ ದುಡ್ಡು ಕೊಟ್ಟು ಯಾಕೆ ಪಾರ್ಲರ್ಗೆ ಹೋಗ್ತೀರಾ? ಆರಾಮಾಗಿ ನೀವು ಮಾಡಿಕೊಡಿ. ಸಣ್ಣ ಪುಟ್ಟ ಸೇವಿಂಗ್ಸೇ ಒಂದು ದೊಡ್ಡ ಸೇವಿಂಗ್ಸ್ ಹಾಕೋದು. ನೀವು ಅನ್ಕೋತೀರಾ ಏನು 1000 ರೂಪಾಯಿ 2000 ರೂಪಾಯಿ ಏನು ಮಾಡ್ಬೋದು ಅಂತ. ಅದೇ ಅಲ್ವಾ, ಸಣ್ಣ ಸಣ್ಣ ಹನಿ ಕುಡಿತೀರ ಹಳ್ಳ ಅಂತಾರಲ್ಲ, ಹಾಗೆ ಸಣ್ಣ ಪುಟ್ಟ ಸೇವಿಂಗ್ಸ್ ಕೂಡ ದೊಡ್ಡ ಅಮೌಂಟ್ ಆಗೋದು. ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟ್ ಎಲ್ಲ ಮುಗೀತು, ತಲೆ ಎಲ್ಲ ಕವರ್ ಆಯಿತು. ಸ್ವಲ್ಪನೇ ಸ್ವಲ್ಪ ಮಿಕ್ಕಿದೆ, ಹಾಗಾಗಿ ಹೀಗೆ ಕೈಯಲ್ಲಿ ಕೆಳಗಡೆ ಏರ್ಗೆ ಹಚ್ಕೋತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ ಕಂಪ್ಲೀಟಾಗಿ ಹಾಕೊಂಡಿದ್ದೀನಿ. ನೋಡಿ ಯಾವುದೇ ರೀತಿ ಬಟ್ಟೆಗಾಗಲಿ ಅಥವಾ ಸ್ಕಿನ್ಗಾಗಲಿ ಏನೂ ಆಗಿಲ್ಲ. ಇನ್ ಕೇಸ್ ಆದರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ, ಇದು ನ್ಯಾಚುರಲ್ ಆಗಿರೋದ್ರಿಂದ. ಸೊ ಯಾವುದೇ ರೀತಿ ಸ್ಕಿನ್ ಅಲರ್ಜಿ ಆಗಲಿ ಅಥವಾ ರೆಡ್ನೆಸ್ ಆಗಲಿ ಬರೋದಿಲ್ಲ. ಈಗ ತಲೆಗಾಯಿತು, ಫೇಸ್ಗೆ ಏನಾದರೂ ಹಾಕೋಬೇಕಲ್ಲ. ನೋಡಿ ಏನು ಹಾಕೊಂಡಿದ್ದೀನಿ ಅಂದರೆ, ಇದನ್ನ ಬಂಜಾರಾಸ್ ಮುಲ್ತಾನಿ ಮಿಟ್ಟಿ ಆರೆಂಜ್ ಅಂತ ಬರುತ್ತೆ. ನೀವು ಯಾವುದೇ ಮೆಡಿಕಲ್ ಸ್ಟೋರಲ್ಲಾಗಲಿ ಅಥವಾ ಬ್ಯಾಂಗಲ್ ಸ್ಟೋರ್ ಆಗಲಿ ಕೇಳಿದ್ರು ಕೊಡ್ತಾರೆ. ಸೊ ಹಾಗೆ ಅದಕ್ಕೆ ರೋಸ್ ವಾಟರ್ ಇವೆರಡೂ ಮಿಕ್ಸ್ ಮಾಡಿ ನಾನು ಪ್ಯಾಕ್ ಹಾಕೋತಾ ಇದ್ದೀನಿ. ನಾನು ಹೇರ್ ಕಲರ್ ಹಾಕೊಂಡಾಗೆಲ್ಲ ಇದೆರಡು ಹಾಕೋತೀನಿ. ಸೊ ಫೇಸ್ಗೆ ಯಾವುದೇ ರೀತಿ ಮಾಯಶ್ಚರೈಸಿಂಗ್ ಆಗಲಿ ಕ್ರೀಮ್ ಆಗಲಿ ಏನೂ ಹಾಕಿಲ್ಲ. ಅದ್ರ ಒಂದ್ಸರಿ ಫೇಸ್ ವಾಶ್ ಮಾಡ್ಕೋತೀನಿ.
ಈಗ ಹಚ್ಕೊಳ್ಳೋಣ. ಸೊ ನೀವು ಮುಲ್ತಾನಿ ಮಿಟ್ಟಿ ಹಚ್ಚೋದ್ರಿಂದ ಏನಪ್ಪ ಯೂಸ್ ಅಂದ್ರೆ, ಈ ಓಪನ್ ಪೋರ್ಸ್ ನೋಡಿ, ಒಂದು ಓಪನ್ ಪೋರ್ಸ್ ಇತ್ತಲ್ಲ, ಆ ಓಪನ್ ಪೋರ್ಸ್ ಬರ್ತಾ 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 ಡೇ ಬೈ ಡೇ. ಸೊ ನೀವು ಡೈಲಿ ಹಾಕೊಳ್ಬೇಕು ಅಂತ ಏನಿಲ್ಲ. ಸೊ ವೀಕ್ಲಿ ಒನ್ಸ್ ಹಾಕೊಂಡ್ರು ಸಾಕಾಗುತ್ತೆ. ಸೊ ಇದು ಡಾರ್ಕ್ ಸರ್ಕಲ್ ಆಗಲಿ, ಓಪನ್ ಪೋರ್ಸ್ ಆಗಲಿ ರೆಡ್ಯೂಸ್ ಆಗುತ್ತೆ. ಹಾಗೆ ಆಯಿಲಿ ಸ್ಕಿನ್ ಇದ್ರೆ ಆಯಿಲಿ ಕೂಡ ರೆಡ್ಯೂಸ್ ಆಗುತ್ತೆ. ಸೊ ಫೇಸ್ ಕೂಡ ಹಾಗೆ ಬ್ರೈಟ್ನೆಸ್ ಬರುತ್ತೆ. ವೀಕ್ಲಿ ಒಂದ್ಸಲ ನೀವು ಸಂಡೇ ಅಥವಾ ಸ್ಯಾಟರ್ಡೆ ಯಾವಾಗ ಬಂದು ನಿಮ್ಗೆ ಟೈಮ್ ಯಾವಾಗ ಸಿಗುತ್ತೋ ಅವಾಗ ಹಚ್ಕೊಳ್ಳಿ. ಸೊ ಇದು ಆಲ್ ಸ್ಕಿನ್ ಟೈಪ್ಗೆ ಆಗಿರುತ್ತೆ. ಸೊ ಈ ತರ ತಿಕ್ ಪೇಸ್ಟ್ ಬರೋ ತರ ಹಚ್ಕೊಳ್ಳಿ. ನೆಕ್ಸ್ಟ್ ಬರೀ ಫೇಸ್ಗೆ ಹಾಕೊಂಡ್ರೆ ಸಾಕಾಗಲ್ಲ, ಕತ್ಗೂ ಹಾಕೋಬೇಕು. ಸೊ ಕತ್ಗೂ ಕಂಪ್ಲೀಟ್ ಆಗಿ ಕವರ್ ಆಗೋ ತರ ಹಾಕೊಳ್ಳಿ. ಯಾಕಂದ್ರೆ ಕತ್ತು ಕೂಡ ಆಲ್ಮೋಸ್ಟ್ ಡಾರ್ಕ್ ಆಗಿರುತ್ತೆ ಈ ಬಿಸಿಲಲ್ಲಿ ಓಡಾಡೋದ್ರಿಂದ. ಸೊ ಹಾಗಾಗಿ ಕತ್ಗೂ ಹಾಕೊಂಡ್ರೆ ನಿಮ್ಗೆ ನ್ಯಾಚುರಲ್ ಗ್ಲೋ ಬರುತ್ತೆ. ಫ್ರೆಂಡ್ಸ್, ಇದು ಕಂಪ್ಲೀಟಾಗಿ ಒಣಗಿದ್ಮೇಲೆ ನೋಡಿ ಈ ಥರ ಕಾಣುತ್ತೆ. ಸೊ ಈಗ ಫೇಸ್ ವಾಶ್ ಮಾಡ್ಕೊಳ್ಳೋಣ. ವಾಶ್ ಮಾಡ್ಕೋಬೇಕಾದ್ರೆ ಅದನ್ನು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ನೀವು ವಾಶ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು, ನಾನು ಯಾವುದೇ ರೀತಿ ಫಿಲ್ಟರ್ ಆಗಲಿ ಅಥವಾ ಫೇಸ್ ವಾಶ್ ಮಾಡಿದ್ಮೇಲೆ ಏನು ಯೂಸ್ ಮಾಡ್ತಾ ಇಲ್ಲ. ನೋಡಿ, ಈಗ ಡೈರೆಕ್ಟ್ ಆಗಿ ನೀವೇ ನೋಡ್ತಾ ಇದ್ದೀರಾ. ನೋಡಿ ಫೇಸ್ ಎಷ್ಟು ಬ್ರೈಟ್ನೆಸ್ ಬಂದಿದೆ ಅಂತ. ನೋಡಿದ್ರಲ್ಲ, ಹಾಗೆ ಸ್ಮೂತ್ ಕೂಡ ಆಗುತ್ತೆ ಫೇಸು. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಬೇಕಾಗುತ್ತೆ. ಏನು ಬೇಡ, ಮುಲ್ತಾನಿ ಮಿಟ್ಟಿ, ಆರೆಂಜ್ ಮುಲ್ತಾನಿ ಮಿಟ್ಟಿ ಬರುತ್ತೆ, ಹಾಗೆ ರೋಸ್ ವಾಟರ್, ಇಷ್ಟೇ. ನೋಡಿ ಕತ್ ಕೂಡ ಎಷ್ಟು ನ್ಯಾಚುರಲ್ ಗ್ಲೋ ಬಂದಿದೆ.